ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆಗಳನ್ನು ನಾವು ಸಾಂಕ್ರಾಮಿಕ ರೋಗಗಳಂತೀವಿ. ಬೇಸಿಗೆಯಲ್ಲಿ ನೀವು ಕೇಳಿರ್ತೀರಿ ಕಾಲರಾ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಬ್ಯಾಕ್ಟೀರಿಯಲ್ ಡಿಸೀಸು. ಸಾಲ್ಮೊನೆಲ್ಲಾ ಭಾಳ ಕಾಮನ್, ಇದು ಒಂದು ಬ್ಯಾಕ್ಟೀರಿಯಾ. ಇದು ಎಲ್ಲಿರುತ್ತೆ ಅಂದರೆ ಫೀಕಲ್ ಮ್ಯಾಟ್ರಲ್ಲಿ ಇರುತ್ತೆ. ಸಾಲ್ಮೊನೆಲ್ಲಾ ಟೈಫಿ ಅಂತೀವಿ ನಾವು, ಅಂದರೆ ಟೈಫಾಯ್ಡ್ ಕಾಯಿಲೆ ಬರುವಂಥ ಒಂದು ಬ್ಯಾಕ್ಟೀರಿಯಾ. ನೋಡಿ, ಮನುಷ್ಯನಿಗೆ ಕಾಯಿಲೆಗಳು ಬಂದಾಗ ನಾವು ಎರಡು ಕ್ಯಾಟಗರಿ ಹೇಳ್ತೀವಿ: ಸಾಂಕ್ರಾಮಿಕ ರೋಗಗಳು, ಸಾಂಕ್ರಾಮಿಕ ಅಲ್ಲದಂಥ ರೋಗಗಳು. ಒಬ್ಬರಿಂದ ಒಬ್ಬರಿಗೆ ಹರಡುವ ಕಾಯಿಲೆಗಳನ್ನು ನಾವು ಸಾಂಕ್ರಾಮಿಕ ರೋಗಗಳಂತೀವಿ. ನಿಮಗೆ ಗೊತ್ತಿದೆ, ಚಳಿಗಾಲದಲ್ಲಿ ವೈರಲ್ ಡಿಸೀಸಸ್, ಒಬ್ಬರಿಂದ ಒಬ್ಬರಿಗೆ ಕೆಮ್ಮೋದ್ರಿಂದ 3 ಫೀಟ್ ಹೋಗೋದ್ರಿಂದ ಒಬ್ಬರಿಗೆ ವೈರಲ್ ಇನ್ಫೆಕ್ಷನ್ ಇದ್ದರೆ, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇದೆ, ಕೋವಿಡ್ ಇದ್ದರೆ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ. ಅದೇ ಬೇಸಿಗೆಯಲ್ಲಿ ನೀವು ಕೇಳಿರ್ತೀರಿ ಕಾಲರಾ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಬ್ಯಾಕ್ಟೀರಿಯಲ್ ಡಿಸೀಸು. ಸಾಲ್ಮೊನೆಲ್ಲಾ ಭಾಳ ಕಾಮನ್, ಇದು ಒಂದು ಬ್ಯಾಕ್ಟೀರಿಯಾ. ಇದು ಎಲ್ಲಿರುತ್ತೆ ಅಂದರೆ ಫೀಕಲ್ ಮ್ಯಾಟ್ರಲ್ಲಿರುತ್ತೆ. ಮನುಷ್ಯನ ಫೀಕಲ್ ಮ್ಯಾಟರು, ಪ್ರಾಣಿಗಳ ಸಗಣಿ, ಪಕ್ಷಿಗಳ ಡ್ರಾಪ್ಸ್, ಇದರೊಳಗಿರುವಂಥ ಇದು ನೀರಿನಲ್ಲಿ, ಆಹಾರದಲ್ಲಿ ಮಿಕ್ಸ್ ಆಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗುತ್ತೆ. ಇನ್ಫ್ಯಾಕ್ಟ್ ನದಿ ದಾರದಲ್ಲಿ ಮೇಲೆ ಯಾರೋ ಒಬ್ಬರು ಕೂತ್ಕೊಂಡು ಮೋಷನ್ ಮಾಡಿದರೆ ಕೆಳಗಡೆ ಒಂದು ಬಾಯಿಗೆ ಹೋಗುತ್ತೆ. ಅದಕ್ಕೆ ಇದನ್ನು ನಾವು ಫೀಕೋ ಓರಲ್ ಅಂತೀವಿ. ನಾವು ಅವ್ನು ಫೀಸಿಸ್ ಮಾಡ್ದ ಅಂದರೆ ಇವನು ಬಾಯಿಗೆ ಬರುತ್ತೆ, ಫೀಕೋ ಓರಲ್. ಅದರೊಳಗೆ ಸಾಲ್ಮೊನೆಲ್ಲಾ ಟೈಪಿ ಇದೆ, ಪ್ಯಾರಾಟೈಪಿ ಇದೆ, ಬೇರೆ ಬೇರೆ ಅದರೊಳಗೆ ಇದಿರ್ತವೆ. ಸೊ ಒಂದು ಭಾಳ ಕಾಮನ್ ಅಂದರೆ ಸಾಲ್ಮೊನೆಲ್ಲಾ ಟೈಫಿ ಅಂತೀವಿ ನಾವು, ಅಂದರೆ ಟೈಫಾಯ್ಡ್ ಕಾಯಿಲೆ ಬರುವಂಥ ಒಂದು ಬ್ಯಾಕ್ಟೀರಿಯಾ. ಯಾರಿಗಾದರೂ ಟೈಫಾಯ್ಡ್ ಬಂದಿದ್ದಾನೆ, ಹೆಂಗೆ ಬಂತು ಅಂದರೆ ಮೋಸ್ಟ್ಲಿ ಎಲ್ಲೋ ಹೋಟ್ಲನ್ನ ತಿಂದಿರ್ತಾರೆ, ರೋಡ್ ಸೈಡ್ನ ಪಾನಿಪುರಿ ತಿಂದಿರ್ತಾರೆ, ಅಲ್ಲಿರ್ತಕ್ಕಂಥ ಸಾಲ್ಮೊನೆಲ್ಲಾ ನಿಮ್ಮ ಹೊಟ್ಟೆಯೊಳಗೆ ಹೋದರೆ ಅದು ಟೈಫಾಯ್ಡ್ ಜ್ವರ ಬರುತ್ತೆ. ಇನ್ಫ್ಯಾಕ್ಟ್ ಟೈಫಾಯ್ಡ್ ಜ್ವರನ ಡಯಾಗ್ನೋಸ್ ಮಾಡ್ಬೋದು, ನಾವು ಟ್ರೀಟ್ ಮಾಡ್ಬೋದು. ಅನ್ಫಾರ್ಚುನೇಟ್ಲಿ ಇದು ಒಂದು ಜ್ವರದಲ್ಲಿ ಕರುಳಿನ ಜ್ವರ ಅಂತೀವಿ ನಾವು. ಕರುಳು ತೂತು ಬೀಳುವಂಥ ಪಾಸಿಬಿಲಿಟಿ ಇರುತ್ತೆ, ಐಲಿಯಲ್ ಪರ್ಫೊರೇಷನ್ ಅಂತೀವಿ ನಾವು. ಆದ್ದರಿಂದ ನೀವು ಹಳ್ಳಿಗಳ ಕಡೆ ನಾವು ಅದಕ್ಕೆ ಹೇಳ್ತೀವಿ, ನೀವು ಪೋರ್ಟಬಲ್ ವಾಟರ್ ಸಿಗಲಿಲ್ಲ ಅಂದರೆ ಕಾಯಿಸಿ ಆರಿಸಿದ ನೀರು ಕುಡಿಬೇಕು. ಜಾತ್ರೆಗಳಲ್ಲಿ ಅದನ್ನು ಕೆಮಿಕಲ್ ಸ್ಟೆರಿಲೈಸ್ ಮಾಡಿರ್ತಾರೆ. ಸೊ ಎಲ್ಲ ಒಂದು ಕಡೆ ಬ್ಲೀಚಿಂಗ್ ಪೌಡ್ರು ಅದೆಲ್ಲ ಹಾಕಿರ್ತಾರೆ. ಆದರೆ ನಿಮಗೆ ವಾಟ್ರ್ ಕುಡಿಲಿಕ್ಕೆ ಯೋಗ್ಯವಾಗಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲದಿದ್ದರೆ ದಯವಿಟ್ಟು ಕಾಯಿಸಿ ಆರಿಸಿದ ನೀರನ್ನು ಕುಡೀರಿ. ಈ ಸಾಲ್ಮೊನೆಲ್ಲಾ ಟೈಫಾಯ್ಡು, ಪ್ಯಾರಾಟೈಫಾಯ್ಡ್ ಎಲ್ಲ ಬರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಜನ ನಮ್ಮ ಹತ್ರ ಬರೋ, ಇಲ್ಲ ಡಾಕ್ಟ್ರೆ 2 ದಿವಸದ ಹಿಂದೆ ಊರಿಗೆ ಹೋಗಿದ್ದೆ, ಅಲ್ಲೇನೋ ಜಾತ್ರೆ ಇತ್ತು, ಪ್ರಸಾದ ಕೊಟ್ಟರು, ತಿಂದೆ, ಅವಲಿಂದ ಲೂಸ್ ಮೋಷನ್ ಆಗ್ತಾಯಿದೆ, ಗ್ಯಾಸ್ಟ್ರೋಎಂಟ್ರೈಟಿಸ್. ಸೊ ಸಾಲ್ಮೊನೆಲ್ಲಾ ಈಸ್ ಎ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಥ್ರೂಔಟ್ ದ ಇಯರ್ ಇರುತ್ತೆ. ಅದರೊಳಗಾಗಿ ಯಾರು ಫುಟ್ಪಾತ್ ಸೈಡ್ ಫುಡ್ ತಿಂತಾರೆ, ಔಟ್ಸೈಡ್ ತಿಂತಾರೆ, ಅಂಥವರಿಗೆ ವೆರಿ ವೆರಿ ಕಾಮನ್. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅವಾಯ್ಡ್ ಮಾಡಿ. ನಾನು ತುಂಬ ಜನಕ್ಕೆ ತಮಾಷೆಗೆ ಹೇಳ್ತಿರ್ತೀನಿ, ನೀವು ಬೀದಿ ಸೈಡ್ ತಿನ್ನಂಗೆ ನಿಮ್ಮ ಮನೆಯಿಂದ ಪ್ಲೇಟ್ ತೊಗೊಂಡೋಗಿ, ಇಲ್ಲಾಂದರೆ ಅನ್ಫಾರ್ಚುನೇಟ್ಲಿ ಅವನು 2 ಬಕೆಟ್ ಇಟ್ಟಿರ್ತಾನೆ, ಒಂದು ಡರ್ಟಿ ಇನ್ನೊಂದು ಡರ್ಟಿಯಷ್ಟು, ಅದರ ಗದ್ದಿ ಇದರ ಗದ್ದಿ ನಿಮ್ಗೆ ಹಾಕ್ಕೊಡ್ತಾನೆ. ಅದರೊಳಗಾಗಿ ಪಾನಿ ಈಸ್ ದ ಮೋಸ್ಟ್ ಡೇಂಜರಸ್. ಇದು ಅದರೊಳಗೆ ನಿಮ್ಮ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಈಜೊಡಿತಿರ್ತವೆ. ಅದು ಯಾವಾಗಲೂ ತಣ್ಣಗಿರುತ್ತೆ. ಅವನು ಅನ್ಫಾರ್ಚುನೇಟ್ಲಿ ಸರ್ವ್ ಮಾಡೋನು ಗ್ಲೌಸ್ ಹಾಕ್ಕೊಂಡಿದ್ರು ಕೂಡ ಪ್ಲಾಸ್ಟಿಕ್ದು ಎಲ್ಲೆಲ್ಲೋ ಕೆರ್ಕೊಂಡಿರೋ ಬೆರಳನ್ನ ಅದರೊಳಗೆ ಇಕ್ಕಿರ್ತಾನೆ. ನಿಮಗೆ ದಯವಿಟ್ಟು ಅದರಿಂದ ಪ್ಯಾಕ್ ಬರುತ್ತೆ. ಸೊ ಎಲ್ಲೋ ಒಂದು ಖುಷಿಯಿಂದ ತಿನ್ನೋಕ್ಕೆ ಹೋಗಿ ನೀವು ಕಾಯಿಲೆ ತಂದುಕೊಂಡು ನಮ್ಮ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿ ಡ್ರಿಪ್ ಹಾಕ್ಸ್ಕೋಬೇಕಾಗುತ್ತೆ. ಅದರಿಂದ ಬಿ ಕೇರ್ಫುಲ್ ಅಬೌಟ್ ಬ್ಯಾಕ್ಟೀರಿಯಾ, ಫೀಕೋ ಓರಲ್. ಸೊ ಆದ್ದರಿಂದ ಮಕ್ಕಳಿಗೆ ಎಲ್ಲಂದರಲ್ಲೇ ಡಿಫಿಕೇಷನ್ ಮಾಡೋಕ್ಕೆ ಬಿಡಬೇಡಿ. ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ತುಂಬ ಜನ ಹೇಳೋರು, ಬೆಲ್ಲ ತಿನ್ನಬೇಡ, ನಿನಗೆ ರೌಂಡ್ ವರ್ಮ್ ಬರುತ್ತೆ, ಜಂತುಳ ಬರುತ್ತೆ ಅಂತ. ಆ್ಯಕ್ಚುಲಿ ಬೆಲ್ಲ ತಿಂದರೆ ಬರುತ್ತೆ, ಆದರೆ ಬೆಲ್ಲದಿಂದ ಅಲ್ಲ. ನಿಮಗೆ ಗೊತ್ತಿರಲಿ, ಹಳ್ಳಿಗಳ ಕಡೆ ಅವನ ಅಂಗಡಿ ಇಟ್ಕೊಂಡಿರ್ತಾನೆ, ಅಲ್ಲೇ ಬೇರೆ ಗಿಡದಲ್ಲೇ ಮಕ್ಕಳು ಸಂಡಾಸ್ ಮಾಡಿರ್ತವೆ, ನೊಣಗಳು ಅಲ್ಲೂ ಕೂತ್ಕೋತವೆ, ಇಲ್ಲೂ ಕೂತ್ಕೋತವೆ. ಮೋಷನ್ ಒಳಗೆ ಈ ಮೊಟ್ಟೆಗಳಿರ್ತವೆ, ರೌಂಡ್ ವರ್ಮ್ ಮೊಟ್ಟೆ, ಪಿನ್ ವರ್ಮ್ ಮೊಟ್ಟೆ, ಉಕ್ ವರ್ಮ್ ಮೊಟ್ಟೆ. ಅದನ್ನು ಅಲ್ಲಿಂದ ಹಾರ್ಕೊಂಬಂದು ಬೆಲ್ಲದ ಮೇಲೆ ಕೂತ್ಕೊಳ್ಳುತ್ತೆ. ಅಲ್ಲಿರೋ ಮೊಟ್ಟೆ ಅಂತಂದು ಬೆಲ್ಲದ ಮೇಲೆ ಕುಂಡ್ರಿಸುತ್ತೆ. ನೀವು ಬೆಲ್ಲನ ತೊಳೆದು ತಿನ್ನಲ್ಲ, ಮಕ್ಕಳು ಹಂಗೆ ಕವರ್ಕೊಂಡು ತಿಂತಾರೆ. ಸೊ ಫೀಕೋ ಓರಲ್ ಅಲ್ಲಿರತಕ್ಕಂಥ ಇದರಿಂದ ಬರ್ತವೆ. ಅದರಿಂದ ನೀವು ಏನೇ ಉಪಯೋಗಿಸಿದ್ರು ಕೂಡ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಲ್ಲವನ್ನು ಪ್ರೊಟೆಕ್ಟ್ ಮಾಡಿಡಬೇಕು. ಗ್ಲಾಸ್ ಜಾರ್ನೊಳಗೆ ಇಟ್ಟರೆ ಅದು ನೊಣ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ಇವೆಲ್ಲವನ್ನೂ ಇಂಪಾರ್ಟೆಂಟ್. ಅದಕ್ಕೆ ಸಾಲ್ಮೊನೆಲ್ಲಾ ಹೇಳೋವಾಗೆ
ಕಾಮನೆಸ್ಟು, ಒಬ್ಬರಿಂದ ಒಬ್ಬರು. ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, 100 ವರ್ಷದ ಹಿಂದೆ ಒಬ್ಬಳ ಹೆಸರು ಮೇರಿ ಅಂತ, ಅವಳ ಹೆಸರೇ ಟೈಫಾಯ್ಡ್ ಮೇರಿ ಅಂತ, ಲಂಡನ್ ಸಿಟಿ ಒಳಗೆ ವಾಟರ್ ಮೆಲನ್ ಮಾಡೋಳು. ನನ್ನ ಬುಕ್ಕು ಟೆಕ್ಸ್ಟ್ ಬುಕ್ ಆಫ್ ಸರ್ಜರಿ ಬೇಲಿ ಆ್ಯಂಡ್ ಲವ್ಸ್ ಫಸ್ಟ್ ಫೋಟೋನೇ ಆ ಮೇರಿದು. ಅವಳಿಗೊಂದು ಸೆಬೇಷಿಯಸ್ ಹಾರ್ನ್ ಇದೆ. ಆ ಲೇಡಿನ ಫೋಟೋ ಹಾಕಿದ್ದಾರೆ, ಯಾಕಂದರೆ ಇಂಡಿಯನ್ ಆರಿಜಿನ್ ಆಕೆ ಇಂಗ್ಲೆಂಡ್ನ ಸೆಟ್ಲ್ ಆಗಿರ್ತಾಳೆ. ಅವಳು ವಾಟರ್ ಮೆಲನ್ ಮಾಡ್ತಾಳೆ. ಇವಳು ವಾಟರ್ ಮೆಲನ್ ಮುಟ್ಟಿ ಕೊಡೋಳಲ್ಲ. ಸೊ ಇವಳಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಫೀಸಿಸ್ನೊಳಗಿರ್ತಕ್ಕಂಥ ಟೈಫಾಯ್ಡ್ ಬ್ಯಾಕ್ಟೀರಿಯಾ ಬೇರೆಯವ್ರಿಗೆಲ್ಲ ಹೋಗಿ ಬೇರೆಯವ್ರಿಗೂ ಟೈಫಾಯ್ಡ್ ಬರೋದು, ಅದನ್ನು ಕಂಡುಹಿಡಿದ್ರು. ಆಮೇಲೆ ಅದನ್ನು ಎರಾಡಿಕೇಟ್ ಮಾಡಿದ್ರು. ಅದಕ್ಕೆ ಅವಳ ಹೆಸರೇ ಟೈಫಾಯ್ಡ್ ಮೇರಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.